ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಬಂದು ಇವತ್ತಿನ ಕಮೆಂಟ್ ವಿನ್ನರು ಮೊನ್ನೆ ಅವ್ರದ್ದು ಪರಿಚಯ ಮಾಡಿಕೊಟ್ಟಿನಿ. ಆ ಚಾನಲ್ದವ್ರು ಇದ್ದರು. ಇದು ಎರಡನೇ ಕಮೆಂಟ್ ನೋಡಿ, ಇವ್ರು ಪರಿಚಯ ಮಾಡಿದ್ರೆ ಇವ್ರದ್ದು ಕಮೆಂಟ್ ವಿನ್ನರ್ ಆಗ್ಯಾರ. ಇವತ್ತಿನ ಕಮೆಂಟ್ ವಿನ್ನರ್ ಇವರೇ ನೋಡಿ ಸ್ನೇಹಿತರೆ. ಪವಿತ್ರ ಟೈಲರಿಂಗ್ ಟಿಚ್ ಅಂತ ಐತೆ. ಈ ಪವಿತ್ರ ಟೈಲರಿಂಗ್ ಟೀಚಿಂಗ್ ಒಳಗೆ ಟೀಚಿಂಗ್ ಬಗ್ಗೆ ವಿಡಿಯೋ ಇರ್ತದೆ ಸ್ನೇಹಿತರೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಫುಲ್ ಸಪೋರ್ಟ್ ಮಾಡಿ. ಈ ಚಾನಲ್ಗೆ ಸ್ಕ್ರೀನ್ಶಾಟ್ ಹಾಕಿ ನೋಡಿ, ವಿಡಿಯೋ ಮ್ಯಾಗ ಬರುವ ಸ್ಕ್ರೀನ್ಶಾಟಿಗೆ ಫುಲ್ ಸಪೋರ್ಟ್ ಮಾಡಿ. ಹಾಗೆ ಕೂಡ ನಿಮ್ಮ ಕೂಡ ವಿಡಿಯೋ ಇದು ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ನಿಮಗೆ ಕೂಡ ವಿಡಿಯೋ ಪ್ರಮೋಷನ್ ಮಾಡಿಕೊಡ್ಬೇಕಂದ್ರೆ ಫಸ್ಟ್ ಕಮೆಂಟ್ ವಿನ್ನರ್ ಆಗಿ ನಾನು ಕೂಡ ಇದೇ ಥರ ನಿಮ್ಮ ವಿಡಿಯೋಗಳನ್ನು ಪ್ರಮೋಷನ್ ಮಾಡಿಕೊಡ್ತೀನಿ. ನಿಮಗೂ ಕೂಡ ಸಣ್ಣ ನನ್ನ ಕಡೆ ಅಂತ ಹೆಲ್ಪ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಈ ಚಾನಲ್ ಒಳಗೆ ಟೈಲರಿಂಗ್ ಇರ್ತೊಂಡು ಎಲ್ಲರಿಗೂ ಟೈಲರಿಂಗ್ ಇಂಟ್ರೆಸ್ಟ್ ಇರೋರು ಖಂಡಿತ ಹೋಗಿ ವಿಡಿಯೋ ಮಾಡಿ ಬರುವ ನಂಬರ್ಗೆ ಹೋಗಿ ನಾವು ಚಾನಲ್ಗೆ ಹೋಗಿ ಜಾಯಿನ್ ಆಗಿ. ಅವರು ಒಳ್ಳೆ ಟೀಚಿಂಗ್ ಹೇಳ್ಕೊಡ್ತಾರೆ. ಇದು ಡಿಸೈನ್ ಬ್ಲೌಸ್ ಡಿಸೈನ್ ಮತ್ತು ಕಟಿಂಗು ಟೀಚಿಂಗು ಎಲ್ಲ ಒಳ್ಳೆಯ ರೀತಿ ಹೇಳ್ಕೊಡ್ತಾರೆ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ, ಫುಲ್ ನಿಮ್ಮೆಲ್ಲರ ಸಪೋರ್ಟ್ ಆ ಚಾನಲ್ಗೆ ಇರಲಿ. ಅದೇ ರೀತಿ ನನ್ನ ಚಾನಲ್ಗೂ ಸಪೋರ್ಟ್ ಇರಲಿ. ಅದೇ ರೀತಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮದು ಕೂಡ ಇದೇ ರೀತಿ ಪ್ರಮೋಷನ್ ಮಾಡಿಕೊಡ್ಬೇಕಂದ್ರೆ ನೀವೇನು ಪ್ರೀ ಪ್ರಮೋಷನ್ ನೋಡಿ, ನೀವೇನು ಜಸ್ಟ್ ಒಂದು ಕಮೆಂಟ್ ವಿನ್ನರ್ ಆಗಿ ನಾನು ಯಾವ ಟೈಮಿಗೆ ವಿಡಿಯೋ ಹಾಕ್ತಂದ್ರೆ ಇವತ್ತು ಒಂದು ಸ್ವಲ್ಪ ಸಾರಿ ಎಲ್ಲರ ತಾಕು ಸಾರಿ ಕೇಳ್ತೀನಿ. ನಿನ್ನೆ ವಿಡಿಯೋ ಬರೋದು ಲೇಟ್ ಆಗಿತ್ತು, ಇವತ್ತು 10 ಗಂಟೆ ತನಕ ವಿಡಿಯೋ ಬರ್ತಾ ಕಮೆಂಟ್ ಹಾಕಿ ವಿನ್ನರ್ ಆಗಿ ನೀವು ಕೂಡ ಇದೇ ರೀತಿ ಪ್ರೀ ಪ್ರಮೋಷನ್ ಮಾಡ್ಕೊಳ್ಳಿ. ನಾನೇನು ಏನು ಒಂದು ದುಡ್ಡಿಲ್ಲ, ₹1 ಅಮೌಂಟ್ ಇಲ್ಲ, ಪ್ರೀ ಪ್ರಮೋಷನ್ ಮಾಡಿಕೊಡ್ತೀನಿ. ಯಾಕಂದ್ರೆ ನನ್ನಿಂತ ಜನಗಳಿಗೆ ಹೆಲ್ಪ್ ಆಗಲಿ. ನಾ ಕಷ್ಟಪಟ್ಟಿದ್ದು ನಮ್ಮ ಜನಗಳು ಕಷ್ಟಪಡಬಾರ್ದು. ಯಾವುದೇ ರೀತಿ ಯೂಟ್ಯೂಬ್ ಸಮಸ್ಯೆ ಇತ್ತಂದ್ರೆ, ಯಾವುದೇ ರೀತಿ ನಿಮಗೆ ಕ್ಲಿಯರ್ ಯೂಟ್ಯೂಬ್ದು ಏನೂ ಗೊತ್ತಾಗಲಿಕ್ಕೆ ಕಮೆಂಟ್ ಮೂಲಕ ಕೇಳಿ, ನಾನು ನಿಮಗೆ ವಿಡಿಯೋ ಮೂಲಕ ರಿಪ್ಲೈ ಮಾಡ್ತೀನಿ. ಇಲ್ಲಿಕ್ಕಂದ್ರೆ ಕಮೆಂಟ್ ಮೂಲಕ ರಿಪ್ಲೈ ಮಾಡ್ತೀನಿ. ವಿಡಿಯೋ ಮೂಲಕ ರಿಪ್ಲೈ ಮಾಡುವುದಂದ್ರೆ ವಿಡಿಯೋ ಮೂಲಕ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಕಮೆಂಟ್ ಮೂಲಕ ರಿಪ್ಲೈ ಮಾಡಿದ್ರೆ ಕಮೆಂಟ್ ಮೂಲಕ ರಿಪ್ಲೈ ಮಾಡ್ತೀನಿ. ಇವತ್ತಿನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ. ಲಾಗ್ ಚೇಂಜ್ ಸ್ನೇಹಿತರೆ. ಎದ್ದು ಎಲ್ಲ ಮನೆ ಕಸ ಗುಡಿಸೋದು, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಕಾಳು ಕುದಿಯಾಕಿನಿ. ರೊಟ್ಟಿ ಪಲ್ಯ ಮಾಡ್ಬೇಕು ಇವಾಗ. ನಾನು ಇವತ್ತು ಸ್ಕೂಲ್ಗೆ ಹೋಗ್ಬೇಕು ಸ್ನೇಹಿತರೆ. ಹೇಳಿನಲ್ಲ ನಿಮ್ಗೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಬನ್ನಿ ಸ್ನೇಹಿತರೆ, ಇವತ್ತಿನ ನೋಡಿ ಹೆಂಗೆ ಇರುತ್ತೆ ಹೆಂಗಿಲ್ಲ ಅಂತ ಇಲ್ಲ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನೋಡಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಬಂದೀನಿ. ಮನೆಯೆಲ್ಲ ಕ್ಲೀನಾಗಿದೆ ಸ್ನೇಹಿತರೆ. ನೋಡ್ತಿರ್ಬೇಕು. ನಮ್ಮ ಮನೆ ಎಲ್ಲರೂ ಇಷ್ಟಪಡ್ತೀರಿ. ಖುಷಿ ಆಗುತ್ತೆ ಮನೆ ನೋಡಿ ಇಷ್ಟಪಡೋರು. ನೀವೆಲ್ಲರೂ ಇಷ್ಟಪಡುವಂಥ ಮನ್ಯಾಗ ನಾವು ಅದೆಯಲ್ಲ, ನನಗೆ ಖುಷಿ ಆಗುತ್ತೆ ನೋಡಿ. ಯಾಕಂದರೆ ಎಲ್ಲರಿಗೂ ಮನೆ ಇಷ್ಟ ಅಕ್ಕ, ಎಲ್ಲರೂ ನಿಮ್ಮ ಮನೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನಮಗೆ ಅಂತಿರ್ತೀರಿ. ನಿಮ್ಮ ಖುಷಿ ನೋಡಿ ನಮಗೂ ಖುಷಿ ನೋಡಿ. ಹೆಂಗ ಸ್ನೇಹಿತರೆ, ನೀವೆಲ್ಲರೂ ಖುಷಿ ಪಡ್ತಿರಲ್ಲ ನಮ್ಮ ಮನೆ ನೋಡಿ. ನೀವೆಲ್ಲರೂ ಇಂಥ ಮನೆ ಎಷ್ಟು ಚಂದ ಐತೆ ಅಕ್ಕ ಮನೆ, ನೀವು ಮನೆ ಚಂದ ಭಾಳ ಐತಿ, ಸೂಪರ್ ಐತೆ ಮನೆ ಅಂತಿರ್ತಿರಲ್ಲ. ಅಂಥ ಮನೆಯಾಗಿರೋ ಅವಕಾಶ ಮಾಡಿಕೊಟ್ಟಲ್ಲ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ರೀ. ದೇವ್ರಿಗೊಂದು ನಮಸ್ಕಾರ ಹೊಡಲೇಬೇಕು ಸ್ನೇಹಿತರೆ. ನಿಮ್ಮೆಲ್ಲರ ಇಷ್ಟನೇ ನಾನು ಇಷ್ಟ ನೋಡಿ ಈ ಥರ ಇದೆ ನಮ್ಮ ಮನೆ ಎಲ್ಲ ಕ್ಲೀನಾಗಿ ಸ್ನೇಹಿತರೆ. ಮತ್ತು ಏನು ಕಮೆಂಟ್ ಹಾಕ್ತಿದ್ರೆ, ಅಕ್ಕ ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಇಟ್ಟಿರ್ತೀರಿ ಅಂತ ಕಮೆಂಟ್ ಹಾಕಿರ್ತೀರಿ. ಅದಕ್ಕೂ ಒಂದು ನಿಮ್ಗೆಲ್ಲರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಈ ಕಡೆ ಕುದ್ದವ್ರಿಗೆ ಪಲ್ಯ ಮಾಡಬೇಕು, ರೊಟ್ಟಿ ಮಾಡಬೇಕು ಅಂಚಿನ ತಿಕ್ಕೊಂಬ ಇಟ್ಟೀನಿ. ಹಿಂದೆ ಯಾಕೆ ಕ್ಲೀನ್ ಇಲ್ಲ ಸ್ನೇಹಿತರೆ. ಹಿಂದೆ ಯಾಕಂದ್ರೆ ಇವತ್ತು ನಾನು ಶ್ರಾವಣಿ ಸ್ಕೂಲ್ಗೆ ಹೋಗ್ಬೇಕು. ನಾವು ರೊಕ್ಕ ಸಜ್ಜು ಮಾಡ್ಬೇಕು ರೀ. ಇವತ್ತು ಒಟ್ಟು 15,000 ರೂಪಾಯಿ ತುಂಬಬೇಕು ನೋಡಿ ಸ್ನೇಹಿತರೆ. ಎಲ್ಲ ಬಂತು, ಬಟ್ಟೆ ಬಂತು, ಬುಕ್ಕ ಮತ್ತು ವ್ಯಾನ್ ಬಿಡಲಾಗಿ ಸ್ನೇಹಿತರೆ. ವ್ಯಾನ್ ಹೆಂಗಾರು ಮಾಡಿ ಬಿಡಿಸೀವಿ. ವ್ಯಾನಿಂದ ತುಂಬಬೇಕು. ಬಿಸಿನೀರು ಕಾಸಕ್ಕೆ ಇಟ್ಟು ನಿಂಬೆ ಹಣ್ಣು ಬೇಕು. ಈ ಕಡೆ ಕಾಳು ಕುದ್ದವು. ಯಾಕೆ ಭಾಳ ತತ್ರಿ ಕಾಳು ಕುದ್ದ 5:30 ಆಗಿತ್ತು ಸ್ನೇಹಿತರೆ. ಎದ್ದು ನೋಡಿ 8 ತನಕ ಕರೆಂಟ್ ಹೋಗ್ಬಿಟ್ಟಂತ ಅಸಂದಿ ಕಾಳು ಕುದಿಯಾಕಿನಿ. ಪಲ್ಯ ಮಾಡಬೇಕು. 8 ತನಕ ಕರೆಂಟ್ ಹೋದ ಸ್ನೇಹಿತರೆ. ಹಿಂಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿ ಚಾರ್ಜಿ ಹಾಕಿ ಭಾಳ ಕೆಲಸ ಮಾಡ್ಕೋಬೇಕಂತೇಳಿ ಇದು ಮಾಡೀನಿ ರೀ. ನೀನು ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಸ್ನೇಹಿತರೆ. ನೋಡಿ ಎಲ್ಲ ನನಗೆ ಮನೆ ನೀಟ್ ಇದ್ರೇ ಚಂದ. ಎಷ್ಟೇ ಕೆಲಸ ಇರಲಿ, ಎಷ್ಟೇ ಅವಸರಲಿ ಮನೆ ನೀಟ್ ಮಾಡ್ತೀನಿ ರೀ. ಈಗ ಇಷ್ಟು ಬಾಂಡೆ ಅದಾವು. ಹಿಂದೆಲ್ಲ ಕ್ಲೀನಾಗಿ ಕಸ ಗುಡಿಸ್ಬೇಕು. ನೀನು ಬಂದು ಹೂವಿನ ಗಿಡಕ್ಕೆ ನೀರು ಹಾಕಿದೆ ನೋಡಿ. ನೀನು ಮಾಡಿ ಶ್ರಾವಣಿಯರು ಇದು ಬಟ್ಟೆ ಕಳೆದು ಹೋಗ್ಯಾರ, ಬಟ್ಟೆ ಒಗಿಬೇಕು. ಈ ಥರ ಇದೆ ನೋಡಿ ನಮ್ಮ ಹಳ್ಳಿ ವಾತಾವರಣ ನೋಡಿ. ಒಂಥರ ಚಂದ ಸ್ನೇಹಿತರೆ. ಹಿಂದೆ ಬಂದ್ರೆ ಮಾತ್ರ ಭಾಳ ಖುಷಿ ಆಗುತ್ತೆ ನನಗೆ. ಶಾಂತ ಪ್ರಶಾಂತ ಜಾಗ ನೋಡಿ. ಹಿಂದೆ ಆ ದೇವ್ರ ಗುಡಿ ಇದೆಲ್ಲ ವಾತಾವರಣ ನೋಡಿ ಪ್ರಶಾಂತ ಜಾಗ ಆಗ ಸ್ನೇಹಿತರೆ. ಹಿಂಗಾಗಿ ಹಿಂದೆ ಬರೋಕೆ ಇಷ್ಟಪಡ್ತೀನಿ ನಾನು. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಏನಿಲ್ಲ ಸ್ನೇಹಿತರೆ, ಬಿಸಿನೀರು ಕುಡಿದು ಪಲ್ಯ ಮಾಡಿ ರೊಟ್ಟಿ ಮಾಡಿ ಹಿಂದಿಂದೆಲ್ಲ ಮುಸುರು ತಿಕ್ಕಿ ರೊಟ್ಟಿ ಪಲ್ಯ ಮಾಡಿ ಮತ್ತು ಸಿಕ್ತೀವಿ ಸ್ನೇಹಿತರೆ. ನಿಮ್ಗೆ ನೋಡಿರಿ ಯಾವ ವಿಡಿಯೋ ಕಂಟಿನ್ಯೂ ಮಾಡೋದಾಗುತ್ತೆ. ಎಷ್ಟು ವಿಡಿಯೋ ಮಾಡೋದಾಗುತ್ತೆ ಅಷ್ಟು ವಿಡಿಯೋ ನಿಮಗೂ ಎಲ್ಲ ಶೇರ್ ಮಾಡ್ತೀನಿ.
ನೋಡಿ ಎಲ್ಲರೂ ವಿಡಿಯೋ ಇಷ್ಟಪಡ್ತೀರಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆಲ್ಲರಿಗೆ ಶೇರ್ ಮಾಡಿ. ನೋಡೋಣ ಸ್ನೇಹಿತರೆ, ಈ ತಿಂಗಳು ಮಾತ್ರ ಪೇಮೆಂಟ್ ಆಗಲ್ಲ. 70 ಆಗೈತೆ ಸ್ನೇಹಿತರೆ, 70 ಆಗೈತೆ. ಈ ತಿಂಗಳು ಮಾತ್ರ ಪೇಮೆಂಟ್ ಇನ್ನೂ $30 ಆಗಬೇಕು. ಇನ್ನೂ $30 ಆಗಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಬೇಕಂದ್ರೆ ನೀವೆಲ್ಲರೂ ಶೇರ್ ಮಾಡಬೇಕು ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ. ಶ್ರಾವಣಿ ಅಭ್ಯಾಸ ಮಾಡಾಕತ್ತಾಳ. ಇನ್ನು $30 ಮುಂದಿನ ತಿಂಗಳನ್ನ ಕಾತಂದ್ರೆ ಮುಂದಿನ ತಿಂಗಳೇ ನನ್ನ ಪೇಮೆಂಟ್ ಆಗುತ್ತೆ. ಈ ತಿಂಗಳ 24 ರೀ, 27ಕ್ಕೆ ಪೇಮೆಂಟ್ ಬಿಡುಗಡೆ ಆಗುತ್ತೆ. ಏನು ಮಾಡ್ತೀವಿ, ಒಟ್ಟು ಈ ತಿಂಗಳು ಲಾಸ್ಟ್ ವೀಕಿಗೆ ಬಿಡುಗಡೆ ಆಗುತ್ತೆ. ಆಗಲ್ಲ, ಇನ್ನೂ $30 ಆಗಬೇಕಲ್ಲ. ಒಂದು ತಿಂಗಳದ $30 ಆಗೋದು ಕಷ್ಟ ಐತೆ. ಯಾಕಂದ್ರೆ ಆಗಲ್ಲ ಸ್ನೇಹಿತರೆ, ಒಂದು ತಿಂಗಳದ $30 ಆಗಲ್ಲ. ಅಷ್ಟು ಓಡಲ್ಲ ಇನ್ನೂ ಚೆನ್ನಾಗಿ. ನೋಡ್ಬೇಕ್ರಿ ಹೆಂಗೆ ಆಗುತ್ತೆ. ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಾತ್ಸಲ್ಯದಿಂದ ಆಲಿಕ್ಕೆ ಮುಂದಿನ ತಿಂಗಳು ಮಾತ್ರ ಗ್ಯಾರಂಟಿ ಆಗುತ್ತೆ. ಇನ್ನು 2 ತಿಂಗಳು ಬೇಡ ಸ್ನೇಹಿತರೆ, 2.5 ತಿಂಗಳು, ಇನ್ನು 2 ತಿಂಗಳು 3 ತಿಂಗಳು ಆಗುತ್ತೆ ರೀ. ತಿಂಗಳ 9, 7, 8 ಕೂಡ್ತಿರ್ತಾರೆ ನಾನು. ಇನ್ನೇನೇನು 3 ತಿಂಗಳು ಸ್ನೇಹಿತರೆ, ಅಂದ ಏನಾದ್ರು $10 ಕೊಡ್ರಿ 3 ತಿಂಗಳು. ಯಾಕಡೆ ಹೋದಿರು ಇನ್ನೂ 4 ತಿಂಗಳು ನೋಡಿ. ಪೇಮೆಂಟ್ ಆಗ್ತಿತ್ತು ನಂದು 6 ತಿಂಗಳು ಮೊನಿಟೇಷನ್ ಆನ್ ಮಾಡ್ಕೊಳ್ಳಾರ್ಕ 6 ತಿಂಗಳು ಮೊನಿಟೇಷನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು 6 ತಿಂಗಳ ಗೊತ್ತೇ ಆಗಿಲ್ಲ ನನಗೆ. ಡಾಲರ್ ಅಕೌಂಟ್ ಆಗಬೇಕಲ್ಲ, ಡಾಲರ್ ಅಕೌಂಟ್ ಆದ್ರೆ ಪೇಮೆಂಟ್ ಆಗುತ್ತೆ. 6 ತಿಂಗಳು ಹಂಗೆ ವೇಸ್ಟ್ ವಿಡಿಯೋ ಮಾಡೋದು ಮಾಡೀನಿ ರೀ. 6 ತಿಂಗಳಗಟ್ಟಲೆ ವೇಸ್ಟ್ ಮಾಡೀನಿ ಅಂದ್ರೆ ಮನುಷ್ಯ ಹೆಂಗಾಗೈತಿ ಹೇಳ್ರಿ. 6 ತಿಂಗಳು ಪೇಮೆಂಟ್, 6 ತಿಂಗಳು ಅಂದ್ರೆ $6 $50 ಆದ ಸ್ನೇಹಿತರೆ. $50 ವೇಸ್ಟ್ ನೋಡಿ. ಏನು ಮಾಡೋದ್ರಿ, ಗೊತ್ತಿಲ್ಲರವರು. ಗೊತ್ತಿದ್ರೆ ಯಾಕೆ ಇಷ್ಟು $50 ವೇಸ್ಟ್ ಮಾಡ್ಕೊತಾರೆ. ಶಾಣ್ಯರಿದ್ರೆ ದಡ್ಡ್ರಿ, ನಾವು ದಡ್ರಿದ್ದಲ್ಲೇ ಹಿಂಗೆ ಮಾಡೀವಿ. ಬನ್ನಿ ಸ್ನೇಹಿತರೆ, ನಿಮಗೆ ಅಲ್ಲಿ ಮಾತು ಮೊನ್ನೆ ಅವ್ರು ಕಮೆಂಟ್ ಹಾಕಿದ್ರಲ್ಲ, ಅವ್ರಿಗೆ ನೋಡ್ತಿದ್ರು, ಅವ್ರಿಗೆ ಗೊತ್ತಾಗಲ್ಲ ಅಂತ ಮಾತಾಡಿದ್ರಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಆದರೆ ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಹೇಳಲ್ಲ ನನಗೆ. ಅದನ್ನು ಈ 4-5 ದಿನ ಆದರೆ ಅದೇ ತಲೆಯಾಕೆ ಕುಂತೈತೆ ಸ್ನೇಹಿತರೆ. ಅದು ಬಂದೇ ಬರ್ತು ಮಾತಿಗೆ. ಶಾಣ್ಯರಿದ್ದರು 6 ತಿಂಗಳು ಹಂಗಾದ್ರೆ ನನಗೆ ಗೊತ್ತಿದ್ರೆ ಹಂಗೆ 6 ತಿಂಗಳಗಟ್ಟಲೆ ನಾನು ಚಾನಲ್ ಮೊನಿಟೇಷನ್ ಆನ್ ಮಾಡ್ಕೊಂಡು ಬಿಡ್ತಿದ್ದೆ ಸ್ನೇಹಿತರೆ. ಏನೋ ಗೊತ್ತಿಲ್ಲರ್ಕಲ್ಲ, ನನಗೆ ಅಷ್ಟೊಂದು ಏನೋ ಐಡಿಯಾ ಇದ್ದಿಲ್ಲ. ಸುಮ್ಮನೆ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಸಿಕ್ತು. ಏನೋ ಏನೋ ಅಂತಾರಲ್ಲ, ಪೇಮೆಂಟ್ ಬರುತ್ತೆ, ಮಕ್ಕಳಿಗೆ ಸ್ಕೂಲಿಗೆ ಹೆಲ್ಪ್ ಆಗುತ್ತೆ, ಮಕ್ಕಳಿಗೆಲ್ಲ ಸ್ಕೂಲು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಯೂಟ್ಯೂಬ್ನಿಂದ ಅಂತ ಪೇಮೆಂಟ್ ಬರ್ತಂತ ನಾ ಯೂಟ್ಯೂಬ್ ಸ್ನೇಹಿತರೆ. ನಾ ಯೂಟ್ಯೂಬ್ ಮಾಡೋ ಅವಶ್ಯಕತೆ ಏನು ಭಾಳ ಹಂಗೆ ಗೊತ್ತಿದ್ದಿಲ್ಲ. ಅದು ಪಾಪ ಒಬ್ಬರು ಹೇಳ್ಯಾರ, ನಮ್ಮ ವೈನಿಯರು, ಅವ್ರ ಪುಣ್ಯನಿಂದ ಯೂಟ್ಯೂಬ್ ಬಂದಿದ್ದು. ಎಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ವಿಡಿಯೋ ಮೂಲಕ. ಯಾಕಂದ್ರೆ ನಮಗೆ ಹೆಲ್ಪ್ ಮಾಡಿದವ್ರನ್ನ ಎಂದೂ ಮರಿಬಾರ್ದು ಸ್ನೇಹಿತರೆ. ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಎಂತಾದ್ರೂ ಏನೇ ಇರಲಿ, ರೊಕ್ಕ ಕೊಟ್ಟು ಹೆಲ್ಪ್ ಮಾಡೋಕ್ಕಿಂತ ನಮಗೇನು ಒಳ್ಳೆ ಬುದ್ಧಿ ತಿದ್ದಿ ಹೇಳ್ತಾರಲ್ಲ, ಅದು ಹೆಲ್ಪ್ ಮಾಡೋದು ದೊಡ್ಡಾಗದ. ಮತ್ತು ಸ್ನೇಹಿತರೆ, ನಾ ಹೇಳ್ತೀನಿ, ಏನೇ ಇರಲಿ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ನಾ ಮಾತ್ರ ಫುಲ್ ಅರ್ಧ ಟೆನ್ಷನ್ ಒಳಗೈತಿ. ಏನಿದ್ರು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ನನ್ನ ಮನಸ್ಸಿನ ಭಾರ ಎಲ್ಲ ನಿಮ್ಮ ಮುಂದೆ ಹೇಳ್ತೀನಿ. ಅದು ಎಲ್ಲ ನನಗೆ ಖುಷಿ ಆಗುತ್ತೆ. ಈಗ ನೋಡಿ, ನಾನು ನಿನ್ನೆ ಪರ್ಸ್ ಕಳ್ಕೊಂಡು ನಿಮ್ಮ ಮುಂದೆ ಎಲ್ಲ ನಿಮ್ಮ ಮುಂದೆ ಭಾರ ಎಲ್ಲ ಹೇಳ್ಕೊಂಡು ಏನಾಯ್ತು, ಏನೋ ನನಗೂ ಏನೋ ನನ್ನ ಫ್ಯಾಮ್ಲಿ ಮುಂದೆ ಯಾರು ನನ್ನ ಕರೆ ಹೇಳ್ಬೇಕಂದ್ರೆ ಅಷ್ಟಾದರೂ ಹತ್ತಿನಂದ್ರು ಯಾರ ಮುಂದೆ ಹೇಳ್ಕೊಂಡು ಸ್ನೇಹಿತರೆ, ನಮ್ಮ ಫ್ಯಾಮ್ಲಿಯವ್ರ ಮುಂದೆ ಹೇಳ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಫ್ಯಾಮ್ಲಿಯವ್ರ ಮುಂದೆ ಹೇಳ್ಕೊಂಡು ನಾ ಆಡ್ಕೊಂಡು ನಗ್ತಾರೆ. ನೀವೇನು ಮಾಡ್ತೀರಿ, ನನಗೆಲ್ಲ ಹಿಂಗಕ್ಕ ಈ ಥರ ಇರಿ, ಆ ಥರ ಇರಿ, ಸ್ಟ್ರಾಂಗ್ ಆಗಿರಿ ಅಂತ ಸಪೋರ್ಟ್ ಮಾಡ್ತೀರಿ. ಅದಕ್ಕೆ ಅದೇ ಒಂದು ನಿಮ್ಮ ಪ್ರೀತಿ ವಾತ್ಸಲ್ಯ ಸಿಕ್ಕಿದ್ರಿ. ನಾನು ಫಸ್ಟಿಗೆ ಯೂಟ್ಯೂಬ್ ಬರ್ಬೇಕಂದ್ರೆ ದುಡ್ಡು ಗಳಿಸ್ಬೇಕು, ಮಕ್ಕಳು ಶಾಲೆ ಎಜುಕೇಷನ್ ನೋಡ್ಕೋಬೇಕು, ದುಡ್ಡು ಬರ್ತಾವಂತೇಳಿ ಯೂಟ್ಯೂಬಿಗೆ ಬಂದಿದೆ. ಈ ಕಡೆನಿಂದ ನಿಮ್ಮೆಲ್ಲ ಕಮೆಂಟ್ಗಳು, ನಿಮ್ಮೆಲ್ಲ ಮಾತುಗಳು ಕೇಳಿ ನನಗೆ ಭಾಳ ಖುಷಿ ಆಯಿತು. ಏನೋ ಬಿಡಪ್ಪ, ಯೂಟ್ಯೂಬ್ ರೊಕ್ಕ ಬರ್ತಾವೆ ಗೊತ್ತಿಲ್ಲ. ನನ್ನ ಎಲ್ಲ ಫ್ಯಾಮ್ಲಿ ಒಂದು ದೊಡ್ಡ ಫ್ಯಾಮ್ಲಿ ಸಿಕ್ಕೈತಲ್ಲ, ಅವ್ರಲಿಂತ ನನಗೆ ಒಂದು ಒಳ್ಳೆ ಸಜೆಷನ್ ಕೊಡ್ತಿರಲ್ಲ ನೀವು, ಅದೇ ಒಂದು ಖುಷಿ ಆಗೋ ಸ್ನೇಹಿತರೆ. ಇದೇ ಥರ ನನಗೆ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಿರ್ತೀನಿ. ನಿನ್ನೆ ವಿಡಿಯೋಕ್ಕೆ ಇಷ್ಟು ಚೆನ್ನಾಗಿ ಕಮೆಂಟ್ ಬಂದವು ಸ್ನೇಹಿತರೆ. ನಾನು ಹೇಳ್ತೀನಿ ನಿಮ್ಗೆ ಅವನು ಕೂಡ ಯಾವ ಥರ ಕಮೆಂಟ್ ಬಂದವ ಅಂತ. ಅವ್ರು ಒಂದೇನೋ ಅದು ಕೆಟ್ಟ ಕಮೆಂಟ್ ಅಲ್ಲ ಸ್ನೇಹಿತರೆ. ಅವ್ರು ಯಾಕೋ ಏನೋ ಒಂದು ಹೊಟ್ಟೆ ಕಿಚ್ಚಿಗೆ ಗೊತ್ತಿಲ್ಲ, ಒಂದೇನು ಹೇಳ್ಯಾರ. ಯವ್ವ ಅನ್ನೋ ಪದ ಐತಿಲ್ಲ, ಅದು ಒಂದು ದೊಡ್ಡ ಮಹತ್ವದ ಪದ. ತಾಯಿ ಸ್ಥಾನ ಯಾರಿಗೂ ಕೊಡಲ್ಲ, ಅವ್ರೇನು ಬೇದಿಲ್ಲ ಮಗ. ಅದು ಏನು ಅಂದಿರ್ತಾರಲ್ಲ, ನಮ್ಗೆ ಒಳ್ಳೇದಕ್ಕಂತ ತಿಳ್ಕೊಬೇಕು ಸ್ನೇಹಿತರೆ. ಯವ್ವ ಅಂದ್ರೆ ತಾಯಿ ಸ್ಥಾನದಾಗ ಇಟ್ಟು ಮಾತಾಡ್ಯಾರ ಅವರು. ಯವ್ವ ಒಳ್ಳೆ ಕಮೆಂಟು. ಇದು ಟೈಟಲ್ ತಮ್ಮನೆಲ್ಲ ಕನ್ನಡದಾಗ ಕರೆಕ್ಟಾಗಿ ಮಾತಾಡಂತೀಯಲ್ಲ, ಅದು ತಪ್ಪಲ್ಲ ಸ್ನೇಹಿತರೆ. ಅವ್ರು ಹೇಳಿದ್ದು ಒಂದು ಬುದ್ಧಿ. ನಮ್ಮ ಬುದ್ಧಿಗೆ ಯಾರಂತ ತಿಳ್ಕೊಂಡು ನಾವು ತಿದ್ದುಕೊಂಡ್ವಿ ಅಂದ್ರೆ ನಾವು ಜೀವನದಾಗ ಬೆಳಿತೀವಿ. ಯಾರಂದರೂ ಆಡಿದ್ರಂತ ನಾವು ಅನ್ಕೊಳಕ್ಕೆ ಹೋಗ್ಬಾರ್ದು. ಏನಾದರೂ ನಾನು ಭಾಳ ಮಾತಾಡಿದ್ದಂದ್ರೆ ಏನೋ ಎಲ್ಲವನ್ನೂ ನಿಮ್ಮ ಮುಂದೆ ಮನಸ್ಸು ಬಿಚ್ಚಿ ಹೇಳ್ಬೇಕಂತ ಅನಿಸ್ತು, ಹೇಳೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಫೋನ್ ಚಾರ್ಜಿ ಹಾಕ್ತೀನಿ, ಕರೆಂಟ್ ಒಂದಿರಲ್ಲ. ನಾನು ಅಡುಗೆ ಮಾಡ್ಕೊಂಡು ಮತ್ತೆ ವ್ಲಾಗ್ ಚಾಲೂ ಮಾಡ್ತೀನಿ.
ನೋಡ್ರಿ ಫ್ರೆಂಡ್ಸ ತಮ್ಮ ಕುಂತಾನ್ರಿ ತಂಗಿ ಬರಾಕತ್ತಾಳ ಹಾಯ್ ಮಾಡಿಸ್ರಿ ಅಮ್ಮ ತಂಗಿ ಹಾಯ್ ಮಾಡಿ ಹಾಯ್ ನೋಡ್ರಿ ಫ್ರೆಂಡ್ಸ ಮಮ್ಮಿ ರೊಕ್ಕ ಇಸ್ಕೊಂಬರಕ್ಕೆ ಹೋಗಿದ್ರಿ ಲೇಟ್ ಆದ್ರಿ ಅದಕ್ಕೆ ಈಸದ ರೊಟ್ಟಿ ಬಡಾಕತ್ತಾಳ ನೋಡ್ರಿ ಫ್ರೆಂಡ್ಸ ಪಲ್ಯ ಕೂಡ ಮಾಡ್ಯಾಳ್ರಿ ಮಮ್ಮಿ ಈಸದ ಪಲ್ಯ ಕೂಡ ಮಾಡ್ಯಾಳ್ರಿ ಮಮ್ಮಿ ರೊಟ್ಟಿ ಬರಾಕತ್ತಾಳ್ರಿ ಇವ್ರು ರೊಕ್ಕ ಇಸ್ಕೊಂಬರಕ್ಕೆ ಹೋಗಿದ್ರಿ 9 ಕೊಟ್ಟಿಲ್ಲ 9 ಕೊಡ್ತಾರಂತ್ರಿ 9 ಗಂಟೆಗೆ ನಾವು ಹೋಗ್ಬೇಕು ಕೊಡ್ತಾರ್ರಿ 9 ಗಂಟೆಗೆ ಹೋಗ್ಬೇಕ್ರಿ ನಾವು ಕೊಡ್ತಾರ್ರಿ ತಗೊಂಡ್ಕೆ ಟೆಕ್ಸ್ಟ್ ಬುಕ್ ತಗೋಬೇಕ್ರಿ ಟೆಕ್ಸ್ಟ್ ಬುಕ್ ತಗೊಂಡ್ಕೆ ಟೆಕ್ಸ್ಟ್ ಬುಕ್ ಐತಲ್ಲ ಟೆಕ್ಸ್ಟ್ ಬುಕ್ಕಿಗೆ 2270 ಅಂದ್ರವ ಇವನು ಬರ್ತಾವ ನೋಟ್ ಬುಕ್ನು ಕೊಡ್ತಾರಂತ ಬರೀವು ಮತ್ತೆ ಒಂದು ಡಿಜಾನ್ ಕಟ್ಲೆ ತಗೊಂಡಿದ್ರು ಅವರು ನಾಳೆ ತೊಗೊಂಬರ್ತೀನಿ ಯಾವ ಹೋಗಿದ್ದಿ ಸರ್ ನಿನ್ನೂರಿಗೆ ಉಟ್ಟು ಎಡ ಬನ್ನಿ ಮನಿ ಸಾರ್ಕ ರೊಕ್ಕಕ್ಕೆ ಎಡೆ ನಿಲ್ಲಿಸ್ರ 1000 ರೂಪಾಯಿ 10 ರೂಪಾಯಿ 1000 ರೂಪಾಯಿ ಎಲ್ಲ ಈಗ 1000 ವ್ಯಾನಿಂಗ್ ಕಟ್ಟಬೇಕು ಸಾಲಿದು 6000 ಕಟ್ಟಬೇಕು ಅರ್ಧ ಕಟ್ಟಬೇಕು ವ್ಯಾನಿಂಗ್ ಫುಲ್ ಕಟ್ಟಬೇಕು ಬಟ್ಟಿ ಮಾತ್ರ ಬಟ್ಟಿದು ಬುಕ್ಕದು ಕಟ್ಟಲೇಬೇಕು ನನ್ನ ಕಡೆ ಕೂಡ ಅನ್ಕೊಳ್ಳೋದಾವು ಬಟ್ಟಿಗೆ ಬುಕ್ ಕಾಣ್ತಾರೆ ನಮ್ಮ ಕಡೆ ರೊಕ್ಕ ಸದ್ದ ಸಾಲಿದು 10,000 ಒಬ್ಬರಿಗೆ ಏನಿ 3,000 ಒಬ್ಬರಿಗೆ ಏನಿ ಕೊಡ್ತೀನಿ ಅಂತೀಯಾರ 8 9 ಕೊಡ್ತೀನಿ ಬಂದು ನಾಳೆ ಬಂದು ಕೊಡ್ತೀನಿ ಅಂತೀಯಾರ ಹಿಂಗಾಗಿ ರೊಟ್ಟಿ ಮಾಡಾಕತ್ತೀನಿ ಜಲ್ದಿ ಟೈಮ್ ಇಟ್ಟಾಗೈತನ ರೊಟ್ಟಿ ಬಡೋದು ಪಲ್ಯ ಮಾಡಿ ಹೆಂಗಾದ್ರು ರೊಟ್ಟಿ ಬಡದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಟೈಮ್ ಇಟ್ಟಾಗೈತಮ್ಮ ಆಗಲ್ಲಿ ನೋಡಿದ್ನೆ ಮಮ್ಮಿ 5:50 ಆಗಿತ್ತು 5:50 ಅಂದಾಗೈತಿ 7:50 ಈಗ 7:50 ಆಗಿತ್ತು ಬಿಡುವಾಗ ಬಡ ಮಾಡ್ಕೊಳಕೈತಿ ಅರ್ಧ ತಾಸು ಆ ಕಡೆ ಬಂದೆ ಮತ್ತೆ ಲಾಕ್ ಶುರು ಮಾಡ್ತೀನಿ ರೊಟ್ಟಿ ಬಡ್ದು ಇನ್ನೊಂದು 4-5 ಬಡ್ದು ಬಿಡ್ತೀನಿ ಬಡ್ದು ನಾಷ್ಟ ಕಟ್ಟಬೇಡ್ರಿ ಅವಲಕ್ಕಿ ಉಪ್ಪಿಟ್ಟು ಅಂತಂದೆ ಅದಕ್ಕೆ ರೊಟ್ಟಿ ಪಲ್ಯ ಮಾಡಾಕತ್ತೀನಿ ನಾನು ಆದಷ್ಟು ಕಷ್ಟ ಸ್ನೇಹಿತರೆ ಮತ್ತೇನೋ ಟೈಮ್ ಇರಕತ್ತಂದ್ರೆ ಹಿಂಗೆ ಮಾಡಿ ಕಟ್ಟಿಬಿಡ್ತೀನಿ ನಾ ಲೇಟ್ ಹತ್ತಿನ ಬಡ ತೆಗೆದಾಗಿಲ್ಲ ಹೋಗಮ್ಮ ನೀ ಬ್ರಷ್ ಮಾಡಿ ಆಯ್ತು ರೊಟ್ಟಿ ಬಡ್ದು ನೀರು ಕಸ ಶ್ರಾವಣಿ ಕೂಡ ಮುಂದೆ ಹೋಗ್ಯಾಳ ಲೇಟಾಗಿ ಟೈಮ್ ಬಸ್ ಬಂದು ವ್ಯಾನ್ ಬಂದತಂತ್ರಿ ಫೋನ್ ಹಚ್ಚಕತ್ತ ಸ್ನೇಹಿತರೆ ನಾನು ಕೂಡ ಓದ್ತೀನಿ ಎಲ್ಲ ಕೆಲಸ ಮುಗಿಸೊಂದೆ ಬಾಂಡೆ ತಿಕ್ಕಿದೆ ಊಟ ಮಾಡಿ ನೋಡಿ ಹಾಗೆ ಹೊಂಟಿ ಸ್ನೇಹಿತರೆ ಏನು ಮಾಡೋದು ಮಕ್ಕಳಿಗೋಸ್ಕರ ಮಾಡಲೇಬೇಕು ಟೈಮ್ 9:14 ಆಗೈತೆ ವ್ಯಾನ್ ಮಾಡಿದ ಫೋನ್ ಹಚ್ಚಿಲ್ಲ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಕಾಗದ ಪತ್ರ ಎಲ್ಲ ತೊಗೊಂಡು ಶ್ರಾವಣಿ ಅಡ್ಮಿಷನ್ ಮಾಡ್ಕೇರಿ ರೊಕ್ಕ ತುಂಬ ಬರಬೇಕು ಸ್ನೇಹಿತರೆ ನನಗೆ ಸಿಗೋವಲ್ದು ಬರ್ರಿ ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ ಮತ್ತು ಸ್ನೇಹಿತರೆ ಊಟ ಮಾಡಿ ನೋಡಿ ಏನು ಮಾಡೋದು ಮತ್ತು ಬಂದು ಸಿಗ್ತಿದ್ರಿ ಅಲ್ಲಿ ನೋಡಿ ಎಲ್ಲಿ ವಿಡಿಯೋ ಮಾಡಿದ್ರೆ ಮಾಡ್ತೀನಿ ನೋಡಿ ಸ್ನೇಹಿತರೆ ನಾನು ಸ್ಕೂಲಿಗೆ ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಡು ಬಂದೆ ನಾನು ಆದಷ್ಟು 10,000 ರೂಪಾಯಿ ತೊಗೊಂಡು ಹೋಗಿದ್ದೆ ಸ್ನೇಹಿತರೆ 10,000 ರೂಪಾಯಿ ತೊಗೊಂಡು ಹೋಗೋಣ ಅವ್ರು ಏನಂದರು ಇವಾಗ ನೀವು ಅಡ್ಮಿಷನ್ ಮಾಡಂಗಿದ್ರೆ ಫುಲ್ ಫೀಸ್ ಕಟ್ಟಲೇಬೇಕು ರೀ ಫುಲ್ ಫೀಸ್ ಕಟ್ರಿ ಅಡ್ಮಿಷನ್ ಮಾಡಿರಿ ಇಲ್ಲಕ್ಕೆ ಇನ್ನೂ 1 ವಾರ ಬಿಟ್ಟು ಮಾಡಿ ಅಂತಂದರು ಇವಾಗ ಇರೋದು 2 ಮಕ್ಕಳು ಸ್ಕೂಲಿಗೆ ಹೋಗ್ತಾವೆ ಸ್ನೇಹಿತರೆ ಇವಾಗ ನಾನು ಅಷ್ಟು ಅಮೌಂಟ್ ಕಟ್ಟಿದ್ನಂದ್ರೆ ಎಷ್ಟು ಜಲ್ದಿ ಕಟ್ತೀವಿ ಅಷ್ಟು ವ್ಯಾನ್ ಬಿಡ್ತಾರೆ ಅವ್ರು ಇಲ್ಲಿಕ್ಕೆ ವ್ಯಾನ್ ಬಂದ್ ಮಾಡಿದ್ರೆ ನಮ್ಮ ಮಕ್ಳು ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲ ರೀ ಇವಾಗ ವ್ಯಾನೇ ಕಟ್ಕೋರಿ ಆಮೇಲೆ ನಾನು ಕೊಡ್ತೀನಿ ನಿಮಗೆ ಅಂತೇಳಿ ಹೇಳಿದೆ ನಾನು ಆದರೂ ಅವ್ರು ಕೇಳಿಲ್ಲ ಸ್ನೇಹಿತರೆ ನಾನು ಹಂಗೆ ಬಂದೆ ಮತ್ತು ನಾಳೆಗಾರ ಹೋಗ್ಬೇಕಾಗುತ್ತೆ ನಾಳೆ ಅಮಾವಾಸ್ಯೆ ಸ್ನೇಹಿತರೆ ಅಮಾವಾಸ್ಯೆ ಮುಗಿಸ್ಕೊಂಡು ಹೋಗಿ ಕಟ್ಟಿ ಬರ್ತೀನಿ ಇಲ್ಲಿಕ್ಕೆ ನಿಮ್ಮ ಬರೋದು ಅಲ್ಲಿಕಂದ್ರೆ ಏನು ಮಾಡಿರಿ ಅಂದ್ರೆ ನಂಬರ್ ಕೊಟ್ಟ ಸ್ನೇಹಿತರೆ ಈ ನಂಬರ್ಗೆ ಫೋನ್ಪೇ ಮಾಡಿ ಎಲ್ಲ ರಿಜೆಕ್ಟ್ ಕಳಿಸ್ತೀನಿ ಹುಡುಗರ ಕೈಗೆ ಅಂತೇಳಿ ಅವಿನೂ ಬಂದಿದ್ದು ಸ್ನೇಹಿತರೆ ಮೊನ್ನೆ ನೋಡಿದ್ದೀವಿ ಅವಿನೂ ತೊಗೋತೀನಂದು ನೋಡಿದ್ವಿ ಏನೋ ಅನ್ನಿಸ್ಲಿಲ್ಲ ಮತ್ತು ಮೊನ್ನೆ ಅಲ್ಲೊಬ್ರು ತೊಗೊಂಡು ಕೇರಿ ತೊಗೊಂಡಿವ್ರಿ ಫೈನಲಾಗಿ ಅಲ್ಲಿ ಹಾಕೋರ್ತಕ್ಕ ತೊಗೊಂಡು ಬಾಯಲ್ಲಿ ಕೊಡಿಸ್ತೀನಿ ಅಂತಂದು ಇಲ್ಲಿ ಹಾಕೋರ್ತಕ್ಕ ನಾನು ತೊಗೊಂಡು ನೋಡಿ ಸ್ನೇಹಿತರೆ ತೊಗೊಂಡ್ವಿ ಬನ್ನಿ ಅವ್ವ ಬಂದಾಳಂತ ಅವ್ವ ಬಂದಿದ್ದು ಇಲ್ಲಿ ಬಂದಿವಿ ಸ್ನೇಹಿತರೆ ಅವ್ವ ಅಂತಕ ಇಲ್ಲಿ ನನ್ನ ಮುಖ ನೋಡ್ತಿರ್ಬೇಕು ಫುಲ್ ಟೆನ್ಷನ್ ಮಾಡ್ಕೊಂಡು ಫುಲ್ ಎಲ್ಲ ಒಂಥರ ಮುಖ ನಂದೇ ಅನ್ನಂಗೆ ಆಗ್ಬಿಟ್ಟೈತಿ ಮಕ್ಕಳ ಸಲ ಇರೋಣಕ್ಕೆ ನಿಂತ ಮನುಷ್ಯ ಹಂಗೆ ಐತೆ ಸ್ನೇಹಿತರೆ ಅಡ್ಡಾಡಬೇಕು ಟೆನ್ಷನ್ ಒಂದು ರೊಕ್ಕದ ಅಮೌಂಟ್ ಒಂದು ಹೆಂಗಾರ ಮಾಡಿ ನಾಳೆ ಸಜ್ಜು ಮಾಡ್ಕೊಂಡು ಫೋನ್ಪೇ ಮಾಡಲೇಬೇಕು ಸ್ನೇಹಿತರೆ ಶ್ರಾವಣಿಗೊಂದು ಎಷ್ಟು ನೋಡಿ ಗುಳ್ಳಿ ಇದೊಂದು ಟೆನ್ಷನ್ನು ಅವ್ವ ದವಾಖಾನೆ ತೋರ್ಸ್ಕೊಂಬಂದಾಳ ಹೆಂಗಾರ ಅಲ್ರಿ ಎಲ್ಲ ಬರಲಿ ಏನು ಬರಲಿ ಸ್ನೇಹಿತರೆ ದೇವರೇ ಏನೇ ಕಷ್ಟ ಕೊಡು ನನಗೆ
ಎದುರಿಸುವಂಥ ಶಕ್ತಿ ಕೊಡು ಅಷ್ಟೇ ಸಾಕಂತ ದೇವರಲ್ಲಿ ನಾನು ಇದನ್ನೇ ಬೇಡ್ಕೊಂಡೆ. ಬೇಕಾದಷ್ಟು ಕಷ್ಟ ಕೊಡು ದೇವರೇ, ನಾನು ಎದುರಿಸ್ತೀನಿ, ನಾನು ಮಾಡಬಲ್ಲೆ ಅನ್ನೋ ಶಕ್ತಿ ಕೊಟ್ರೆ ನೀನು ನನ್ನ ಜೊತೆ ಇದ್ರೆ ಏನೂ ಕಷ್ಟ ದೊಡ್ಡದಲ್ಲ ಅಂತ ಅಂದ್ಕೊಂಡು ಇವತ್ತು ಮನೆ ಬಿಟ್ಟು ಹೊರಗೆ ಬಂದಿನಿ ಸ್ನೇಹಿತರೆ. ಆದರೂ ಇಂಥ ಕಷ್ಟ ಬಂದೈತೆ. ಇನ್ನೂ 10,000 ಜಮಾಯಿಸ್ಬೇಕು ರೀ. ಜಮಾಯಿಸಿ ಯಾರ ಕೈಯಾರು ಫೋನ್ಪೇ ಮಾಡಿಸ್ಬೇಕು. ಇಲ್ಲಿಕಂದ್ರೆ ಟೀಚರ್ ಬರ್ತಾರೆ, ಧ್ಯಾನ್ ಬರ್ತಾನೆ, ಹೋಗಿ ಟೀಚರ್ ಕೈಯಾಗ ಕೊಟ್ಟರೆ ಆ ಕಡೆ ತುಂಬ್ತಾರೆ ಅಂತೇಳ್ಯಾರ. ಇಲ್ಲಿ ಕೈಯಾಗ ಕೊಟ್ಟರೆ ತುಂಬ್ತೀನಿ ಅಂತೇಳ್ಯಾರ. ವ್ಯಾನಿಗೂ ನಾವು ಕೊಟ್ಟು ಬರಬೇಕು. ನೋಡೋಣ ಹೆಂಗೆ ಆಗೋ ಸ್ನೇಹಿತರೆ ಗೊತ್ತಿಲ್ಲ. ದೇವರ ಆಶೀರ್ವಾದ ಹೆಂಗೈತೋ ನಮ್ಮ ಆಶೀರ್ವಾದ ಹೆಂಗೈತೋ ಗೊತ್ತಿಲ್ಲ. ಫುಲ್ ಟೆನ್ಷನ್ ಆಗಿದೆ. ಆದ್ರೆ ಸುಮ್ಮ ಅವ್ವ ಅಂದ್ಕೊಂಡು ಮಾತಾಡೋಕೆ ನನ್ನ ಮಾರಿ ನೋಡ್ರೆ ಗೊತ್ತಾಗ್ತಿರ್ಬೇಕು. ಎಲ್ಲ ಒಂಥರ ಮಾರಿ ನೋಡಿ ಎಷ್ಟು ಕಪ್ಪು ಅನ್ನಿಸ್ತೈತಿ. ಅಕ್ಕ ಬಿಸಿಲಾಗ ಅಲ್ಲಿಂದ ನಡ್ಕೊತ ಬಂದಿರಿ 2-3 ಕಿಲೋಮೀಟ್ರ್ ಆಗುತ್ತೆ. ಅದೇ ಟೆನ್ಷನ್ ರೀ. ಒಳಗೆ ಹೋದ್ರೆ ಅದೇ ಟೆನ್ಷನ್, ಹೊರಗೆ ಬಂದ್ರೆ ಅದೇ ಟೆನ್ಷನ್. ಮತ್ತು ಹುಡ್ರು ಬರಲ್ಲ. ಹುಡ್ರು 5 ಮಂದಿ ಅಷ್ಟೇ ಅಂದ್ರೆ ಫುಲ್ ಫೀಸ್ ಕಟ್ಟಿ. ಇಲ್ಲಿಕಂದ್ರೆ LC ತಂದು ಕೊಡಿ, ನೀವು ಯಾವಾಗಾರ ಕಟ್ಟಿರಿ, ಸಾಲಿದು ಅಷ್ಟೇ 7,000 ರೂಪಾಯಿ ಕಟ್ಟಿರಿ ಅಂತಾರೆ. ನಮಗೆ LC ಕೊಡೋಕೆ ಇಷ್ಟ ಇಲ್ಲ. ಯಾಕೆ ಏನು ಅನ್ನೋದು ಮುಂದೆ ಬಿಡೋದಾಗ ಹೇಳ್ತೀನಿ ಸ್ನೇಹಿತರೆ. LC ಗೌರ್ಮೆಂಟ್ ಶಾಲೆಗೆ ಇಲ್ಲೇ ಕೋಚಿಂಗ್ ಕಲಿ ಅನ್ನೋದು ನನ್ನ ಆಸೆ. ಯಾಕಪ್ಪ ಇವ್ರು ಹಿಂಗೆ ಯಾಕೆ ಮಾಡ್ತಿರ್ಬೇಕು, ಗೌರ್ಮೆಂಟ್ ಶಾಲೆಗೆ SLC ಇಟ್ಟು ಇಲ್ಲಿ ಯಾಕೆ ಕೋಚಿಂಗ್ ಕೊಡಿಸ್ತಿರ್ಬೇಕಂತ ನೀವು ಅನ್ಕೋತಿರ್ಬೇಕು. ಅದು ಏನು ಅದರಿಂದ ಉಪಯೋಗ ಏನೈತೆ ಅಂತ ನಾನು ಮುಂದೆ ಬರೋ ವಿಡಿಯೋದಾಗ ಹೇಳ್ತೀನಿ. ಅದ್ರಲಿಂತ ಎಲ್ಲ ಉಪಯೋಗ ಸ್ನೇಹಿತರೆ. ಹಿಂಗಾಗಿ ನನಗೆ ಅದಕ್ಕೆ ಇಷ್ಟ ಇಲ್ಲ. ರೊಕ್ಕ ಯಾವಾಗಾರ ಕಟ್ಟೋದಾಗ ಕರೀರಿ, ಕಟ್ಟಿಬಿಟ್ರೆ ಹೊಂಟೋಗುತ್ತಲ್ಲ ಅಂತ ನಂದು ಸ್ನೇಹಿತರೆ. ಮತ್ತೇನು ಇಲ್ಲ ನೋಡಿ. ಅವ್ವನೂ ದವಾಖಾನೆ ತೋರ್ಸೋಣ. ಅವ್ವ ಒಂದು ಅದಾಡ್ರಿ ನಮ್ಮ ಪಾಲಿಗೆ. ತಾಯಿ ಅನ್ನೋದು ಭಾಳ ದೊಡ್ಡದು. ತಾಯಿ ತವ್ರ ಮನೆ ಅನ್ನೋದು ಇನ್ನೂ ದೊಡ್ಡದು ಸ್ನೇಹಿತರೆ. ತವ್ರ ಮನೆ ಪ್ರೀತಿ ವಾತ್ಸಲ್ಯ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅದೇ ರೀತಿ ಗಂಡ ಮನೆ ಪ್ರೀತಿ ವಾತ್ಸಲ್ಯ ಗಂಡ ಎಲ್ಲ ಸುದ್ದಿ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು. ಎಲ್ಲ ಥರ ಹೆಣ್ಣು 2 ಥರ ಪುಣ್ಯ ಮಾಡಿತ್ತಂದ್ರೆ 2 ಥರ ಪಡಿತೈತೆ. ಒಂಥರ ಪುಣ್ಯ ಮಾಡಿರ್ತೀವಿ, ಒಂಥರ ಪುಣ್ಯ ಮಾಡಿರಲ್ಲ. 2 ಪಡ್ಲಿಕ್ಕೆ ಕಷ್ಟ ಆಗುತ್ತೆ. ಒಂಥರ ತವ್ರ ಮನೆ ಕಡೆ ಸುಖ ಇತ್ತಂದ್ರೆ ಗಂಡ ಮನೆ ಕಡೆ ಸುಖ ಇರಲ್ಲ. ಒಂಥರ ಗಂಡ ಮನೆ ಕಡೆ ಸುಖ ಇತ್ತಂದ್ರೆ ತವ್ರ ಮನೆ ಕಡೆ ಸುಖ ಇರಲ್ಲ. ಹೆಣ್ಣಿನ ಹಣೆ ಬಾರನೇ ಇದೇ ಥರ ಅಂತ ಹೇಳ್ಬೋದು. ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಕಷ್ಟ ಇರೋದು ಸ್ನೇಹಿತರೆ. ಯಾರಿಗೆ ಕಷ್ಟ ಇಲ್ಲ ಅಂದು ಎಲ್ಲರಿಗೂ ಇರೋದ. ನಮಗೆ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ದುಃಖ ಆಗಲಿ, ನಾವು ಒಂದು ಸ್ವಲ್ಪ ಮನಸ್ಸು ಹಗುರಾಗ ಸ್ನೇಹಿತರೆ. ಯಾರ ಮುಂದಾರ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ಹೋಗಿ ಏಡ್ಸ್ಕೊಂಡು ನಗ್ತಾರೆ. ಈಗ ನೋಡಿ, ಈಗ ನಾನೇ ದುಡ್ಡು ದುಡ್ಡು ಹೊಂದಲ್ಲಾಗ್ಯಾವ ಅಂತೇಳಿ ಇನ್ನೊಬ್ರ ಮುಂದೆ ಈಕಿ ಯಾಕೆ ಬೇಕು, ಗಂಡ ಇಲ್ಲ, ಇಂಥದ್ಯಾಕೆ ಸಾಲಿ ಕಲಿಸ್ತಾ ಹಾಕಿ ಸಣ್ಣ ಕನ್ನಡ ನನಗೆ ಅಂತಿರ್ತಾರೆ. ಅಂಥ ಸಾಲಿ ಯಾಕೆ ಹಚ್ಚಿ ಕನ್ನಡ ಸಾಲಿಗೆ ಹಚ್ಚಿ ಅವ್ರನ್ನ ಎಲ್ಲರೂ ಕಲಿತಾರೆ ಅಂತಿರ್ತಾರೆ. ಇನ್ನು ಮತ್ತು ಕಷ್ಟ ಅಂತಂದ್ರೆ ಮತ್ತಿಟ್ಟು ಏಡ್ಸ್ತಾರೆ ಅಂತೇಳಿ ನಾನು ಯಾರ ಮುಂದೆ ಬಾಯಿ ಬಿಟ್ಟು ಕೇಳಿಲ್ಲ ಸ್ನೇಹಿತರೆ. ಹಡದ ತಾಯಿ ಮುಂದೆ ಸನ್ಯಾಕ ಅಂದೆ ಅವ್ವನ ಮುಂದೆ. ಅವ್ವ ಏನು ಮಾಡ್ಬೇಕು ರೀ, ಆದ್ರೆ ಅನ್ನನೂ ಕೊಡ್ತೀನಿ ನಾನು ಸ್ನೇಹಿತರೆ. ಅನ್ನಂದು ಏನು ಮಾಡ್ಬೇಕಂತೀನಿ, ಫ್ರಿಜ್ ತೊಗೋಬೇಕಂತೀನಿ. ನಾ ಹೆಂಗಾರ ಮಾಡಿ ಕಟ್ಬೇಕು ಸಾಲಿದು ಅಂತ ಅಂತೀನಿ ಸ್ನೇಹಿತರೆ. ಎಲ್ಲನೂ ಇಟ್ಕೊಂಡು ಕುಂತಿರ್ತೀನಿ. ಯಾವ್ದಾರು ಒಂದು ಮಾಡಬೇಕಂತ. ಅನ್ನೋದು ಒಂದು 10,000 ರೂಪಾಯಿ ಫ್ರಿಜ್ಜು ಮತ್ತು ಇದು ಒಂದಿಷ್ಟು ಬಟ್ಟೆದು ನೋಟ್ಬುಕ್ ಇದು ಮಾಡ್ಬೇಕಂತ ಮಾಡೀನಿ. ಟೆಕ್ಸ್ಟ್ ನೋಟ್ಬುಕ್ಕ ಕೊಡ್ತೀನಿ ಅಂದಾರ ಅವರು. ಏನಾಗುತ್ತೆ ನೋಡಿ ಸ್ನೇಹಿತರೆ. ನಾಳೆಗೆ ಏನಂಬುದು ಹೇಳ್ತೀನಿ ಮುಂದೆ ಬರೋ ವಿಡಿಯೋದಾಗ. ಮನೆಗೆ ಹೋಗ್ಬೇಕು ಇವಾಗ. ಅವ್ವನೂ ಕಳಿಸ್ತೀನಿ ರೀ. ಪಾಪ ಅವ್ವ ನಾಷ್ಟ ಮಾಡಿಸ್ಬೇಕಾಗಿತ್ತು. ನಾನು ಕೂಡ ಇನ್ನೂ ಮಾಡಿಸಿಲ್ಲ. ಮಾಡಿಸೋ ಮೂಡ್ನಾಗ ಇದ್ದು ಸ್ನೇಹಿತರೆ. ರೊಕ್ಕ ಹೆಂಗೆ ಬರ್ತಾವೆ ಗೊತ್ತಿಲ್ಲ. ನನ್ನ ಮೂಡ್ ಒಂದು ಆಫ್ ಆಗಿಬಿಟ್ಟಿತ್ತು. ಮೂಡ್ ಆಫ್ ಆಯ್ತು ಅಂದ್ರೆ ಕೆಲಸನೇ ಓಡಲ್ಲ. ಮನೆಗೆ ಹೋಗಿ ಏನು ಕೆಲಸ ಮಾಡ್ತೀನಿ, ಏನು ಬಿಡ್ತೀನೋ ಗೊತ್ತಿಲ್ಲ. ರೊಕ್ಕ ಒಂದು ಸಾಕು ಅಡ್ಡಾಡ್ಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ಬಾದದು ನೋಡಿ ಸ್ನೇಹಿತರೆ. ಅಲ್ಲಿ ಮನೆ ತೊಗೊಂಡು ಬಂದೆ. ಮನೆ ತೊಗೊಂಡು ಅಲ್ಲಿ ಹೋಗಿ ಶವನಿಗೊಂದು ಭಾಳ ಆಗ್ಯಾವ್ರಿ. ದವಾಖಾನೆ ತೋರ್ಸ ಅಂತ ಅವ್ವ ಬಾಯ್ ತೋರಿಸ್ತೀನಿ ಬಾಯ್. ಶವನಿಗೂ ಮಾರಿ ನೋಡಂಗೆ ನೋಡಿ ತೋರ್ಸಪ್ಪಲೆ. ಹಿಂಗೆ ಎಲ್ಲಾಗಿತ್ತು ಇಲ್ಲ ಬಳ್ಳಾಗಿತ್ತು ತೋರ್ಸಪ್ಪ. ದವಾಖಾನೆಗೆ ಏನಂದ್ರೆ ಅವ ದವಾಖಾನೆಗೆ ಏನಾಗಲ್ಲ. ಒಳ್ಳೆ ಎಣ್ಣೆ ಕೊಟ್ಟಿನಿ 2 ಥರದ್ದು ಎಣ್ಣೆ ಹಾಕ್ರಿ. ಮತ್ತೆ ಇದು 8 ದಿನ ಫ್ರೀ ಐತೈತೆ ನೋಡೋದು. ಚೀಟಿ 1 ತಿಂಗಳು ಇರ್ತ. 2 ದಿನ ಕೇಳಿದಾವ ಗುಗಿ ಕೊಡ. ಸರಿ ಮುಡಿ ಮತ್ತು ಕಮ್ಮಿ ಆದ್ರೆ ಬಿಡ್ರಿ, ಉದುರ್ತಾವ್ರಿ ಎಲ್ಲ. ಕಮ್ಮಿ ಆದ್ರೆ ಬಿಡ್ರಿ, ಕಮ್ಮಿ ಮಾಡಲಿಲ್ಲ ಬರ್ರಿ ಅಂತ ಹೇಳಿದಾವ. ನೋಡಿ ಅವನಂದ್ರೆ ಬಸ್ ಹೋಗುತ್ತೆ ಮಾಡ್ತಾವ. ಮೊನ್ನೆ 10 ರೂಪಾಯಿ 50 ಯಾರು ತೊಂದು ಎಲ್ಲಿದ್ದು ನನಗೊಂದು ಕೊಡ್ತೀನಿ ಅಚ್ಚ ರಗಡ್ ಹಾಕಿದ್ರೆ 50 ರೂಪಾಯಿ ಮಾಡಿ ತೊಗೊಂಡು 50 ರೂಪಾಯಿ ದೊಡ್ಡ ಗಂಡು ಓಲ್ಯಾ. ನಾನು ಬನ್ನಿ ಸ್ನೇಹಿತರೆ, ಮತ್ತೆ ಮನೆಗೆ ಹೋಗಿ ನಿಮ್ಮ ವಿಡಿಯೋ ಕಂಟಿನ್ಯೂ ಉಗ್ಗಿ ಮಾಡ್ಬೇಕು. ಮಾಡ್ತೀನಿ. ಉಗ್ಗಿ ಓದಿ ನೀನು ಓದಿಯಾ? ಅಕ್ಕಿ ಓದಿನಿ ನಾನು ಅಕ್ಕಿ ತಗೊಂಡು ಹೋಗ್ತೀನಿ. ಬಿಸಿಲ ಇರೋಣವ ಇವು ಅಡ್ಡಾಡಿ ಮಳೆ ಬಿಟ್ಟೈತಿ. ಮತ್ತು ಹಾಕಲ್ ಬಿಡ. ಟೈಮು 2:30 ಆಯಿತು. ಇವಾಗ ಮನೆಗೆ ಬಂದೆ. ಶ್ರವಣಿಗೆ 2 ಬುಕ್ಕ ಕೊಟ್ಟು ಬಂದೀನಿ. ಟೆಕ್ಸ್ಟ್ ಬುಕ್ಕ ತೊಗೊಂಡಿನಿ. 2 ಬುಕ್ಕ ಕೊಟ್ಟು ಬಂದೀನಿ. ಮಳೆ ಬರಾಕತ್ರಿ.
ಬಟ್ಟು ಹಿಂಗ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟೈಮ್ 2:30 ಆಗಿತ್ತು. ಮನೆ ಬಂದೆ. ಮನೆ ಬರ್ರಾಗ ಮಳೆ ನೋಡಿ ಯಾವ ರೀತಿ ಬಿಡಾಕತ್ತದ ಮಳೆ. ಬಟ್ಟೆ ತಕ್ಕೊಂಡೆ, ಒಂದು ಕಾಯಿ ಉದ್ರಿತ್ರಿ. ಕಾಯಿ ತಕ್ಕ ಒಳಕ್ಕೆ ಇಟ್ಟೆ ಕಮ್ಮಿ ಆಯ್ತು ನೋಡಿ ಮಳೆ. ಹೊಟ್ಟೆ ಸ್ನಾನ ಆಗೈತಿ. ಊಟ ಮಾಡ್ಬೇಕಂದ್ರಾಗನೇ ಒಂದು ಬಿಡೋಣ ಒಂದು ನೋಡಿ ಸ್ನೇಹಿತರೆ. ಶ್ರಾವಣ ಕರ್ಕೊಂಬಂದೆ. ಶ್ರಾವಣ ಮಿಸ್ ಮಾಡ್ಕೊಳಕ್ಕೆ ಒಂದೇ ದಿನಕ್ಕೆ ಮಿಸ್ ಮಾಡ್ಕೊಳಕ್ಕೆ ನೋಡಿ. ಕಾಯಿ ಬೀಳ್ತೀರಪ್ಪಾಜಿ ಇನ್ನಿಗೆ ಕದಾಕಪ್ಪ ಬಾ ಊಟ ಮಾಡಂಬ. ಬನ್ನಿ ಸ್ನೇಹಿತರೆ, ನಾನು ಊಟ ಮಾಡಿ ಕರೆಂಟ್ ಮಾತ್ರ ಬರ್ಲಂತ್ರಿ ಇವತ್ತು. ಮುಂಜಾನೆ ಚಾರ್ಜ್ ಮಾಡ್ಕೊಂಡಿದ್ರಿ ಕರೆಂಟ್ ಬರ್ಲಾರ್ಕನೆ. ಮತ್ತು ನಾವು ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ಬನ್ನಿ. ಮಳೆ ನೋಡಿ, ಮಳೆ ಬಂದು ಗಪ್ ಊಟ ಹೊಟ್ಟೆಗೆ ಊಟ ಹಾಕ್ಕೊಂಡು ನಾ ಇವಾಗ ಮಾತಾಡ್ತೀವಿ ಸ್ನೇಹಿತರೆ. ಇನ್ನು ಯಾವುದು ಹೊಸದಾಗ ಅವಸರ ಅವನಿದು ನೋಡೋಣ ಹೆಂಗೆ ಆಗತ್ತನ. ನೋಡಿ ಸ್ನೇಹಿತರೆ, ಇವು 3 ಎಣ್ಣೆ ಬಾಟ್ಲಿ ಕೊಟ್ಟರೆ 500 ರೂಪಾಯಿ ಹೊತ್ತು ಮಾಡಿ ದವಾಖಾನೆಗೆ. ಫೈನ್ ಕಟ್ಸೀನಿ. ಮತ್ತು ಯಾಕೋ ನನಗೆ ಜೀವ ಸಮಾಧಾನ ಆಗಲಿಲ್ಲ. ಭಾಳ ಆಗ್ಯಾವ ಸ್ನೇಹಿತರೆ, ನೋಡ್ತಿರ್ಬೇಕು. ಸಿಕ್ಕಾಪಟ್ಟಿ ಆಗ್ಯಾವು. ಈಚೆ ಕಡೆ ಎಲ್ಲ ಸಿಕ್ಕಾಪಟ್ಟಿ ಆಗ್ಯಾವು ಬಾಯಿಗೆ. ಹಿಂಗಾಗಿ ನಾನು ಏನು ಮಾಡಿದ್ರೆ ದವಾಖಾನೆ ತೋರಿಸ್ಕೊಂಡೆ. ಮತ್ತು ಇಲ್ಲಿ ಮ್ಯಾಗ್ಯಾವು ನಮ್ಮಿಂದನ ಕಾಡ್ತೈತೇನಂತೆ ತಲೆಯಾಗ ಆಗ್ಯಾವ ಸ್ನೇಹಿತರೆ. ತೋರ್ಸೋದು ನೋಡಿ ಮಗ ಅಡ್ಡಾಡ್ತೈತೆ ರೀ. ಅದಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಇವು 3 ಎಣ್ಣೆ ಬಾಟ್ಲಿ ಅವ್ನು ಮಲಗಿಸ್ಬೇಕ್ರಿ. ಈಗ ಮಲಗಿಸಿ ಇವತ್ತು ಕರೆಂಟ್ ಬರಲ್ಲ ಅಂತ ನೋಡಿ. ಮಕ್ಕಳು ಹಾಗೂ ನವಜಾತ ಶಿಶುಗಳ ತಜ್ಞರು, ಮಕ್ಕಳು ತಜ್ಞರು ತಕ್ಕ ತೋರಿಸ್ಕೊಂಬಂದಾಳ್ರಿ. ಅವ್ವನೇ ಹೋಗ್ಯಾಳಿದ್ಲು. ನನ್ನ ಕಡೆ ಮಾತ್ರ 1 ರೂಪಾಯಿ ಇದ್ದಿದ್ದಿಲ್ಲ ಸ್ನೇಹಿತರೆ. ಆಕಿನೇ ತೋರಿಸ್ಕೊಂಬಂದಾಳ. ಬನ್ನಿ ಸ್ನೇಹಿತರೆ, ಬಟ್ಟೆ ಮಡ್ಚಿರ್ತೀನಿ. ಗಾಳಿ ಬಿಸಾಕತ್ತೈತೆ. ತಾಯಮ್ಮ 4 ಗಂಟೆ ಹಾಕ್ಬಂದೈತೆ. ಉಸು ಬಾಳೆ ಡಬ್ಬ ಹಾಕ್ತೀನಿ. ಶ್ರಾವಣ ಮಲಗಿಸ್ತೀನಿ. ಎಣ್ಣೆ ಹೋಗಿ ಹಾಕೀನಿ. ಮಲ ಮಚ್ಚಿ ಬಾಳೆ ಡಬ್ಬ ಹಾಕಿ ಬಟ್ಟೆ ಮಡಚಿಟ್ಟು ಅಡುಗೆ ಮನೆ ದೇವ್ರ ಮನೆ ತೊಳಿಬೇಕಂತೀನಿ. ನೋಡೋಣ ಸ್ನೇಹಿತರೆ ಹೆಂಗೆ ಹೇಳ್ತಾನೆ ನೋಡ್ಕೇರಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಟೈಮ್ ಬಂದು 8:30 ಆಗೈತೆ. ಇವಾಗ ವ್ಲಾಗ್ ಚಾಲು ಮಾಡೀನಿ ನಾನು. ಉಟ್ಟು ಬಟ್ಟೆ ಮಡಿಚಿಟ್ಟು ಬಾಂಡೆ ಡಬ್ಬ ಹಾಕಿ ಬ್ಯಾಳೆ ಕುದಿಯಾಕಿದ್ದೆ ಸಾಂಬಾರು ಮಾಡ್ಬೇಕಂತ. ಆ ಕಡೆ ರೊಕ್ಕ ಕೇಳೋಕ್ಕಂತ ಒಂದು 5-6 ಮನೆಗೆ ಹೋಗಿ ಬಂದೆ. ನಾಳೆಗೆಲ್ಲ ಸ್ಕೂಲ್ ಫೀಸು ವ್ಯಾನ್ ಫೀಸು ಎಲ್ಲ ಕ್ಲಿಯರ್ ಮಾಡ್ಬೇಕು ಸ್ನೇಹಿತರೆ. ಇದು ಯಾಕೆ ಸಮಸ್ಯೆ ಆಗೈತೆ ಅಂತಂದ್ರೆ ವ್ಯಾನ್ ಮಾತ್ರ ಬಂದು ಸ್ನೇಹಿತರೆ ಇವತ್ತು ದಿವ್ಸಕ್ಕೂ ಬಂದೈತೆ, ಕರ್ಕೊಂಡು ಹೋಗೋಕ್ಕೂ ಬಂದೆ ಶ್ರಾವಣಿನ. ವ್ಯಾನ್ ವ್ಯವಸ್ಥೆ ಹೆಂಗಾದ್ರು ಮಾಡ್ಕೊಂಡು ಅವ್ರ ಕಾಲು ಹಿಡಿದು ಇವ್ರ ಕಾಡ್ಕೊಂಡು ಮಾಡ್ಕೊಂಡು ಸ್ನೇಹಿತರೆ. ಇವಾಗ ಸ್ಕೂಲ್ ಫೀಸು ವ್ಯಾನಿನ ಫೀಸು ಎಲ್ಲ 20,000 ರೂಪಾಯಿ ಅಮೌಂಟ್ ನಾಳೆ ಕಟ್ಟಬೇಕು ಸ್ನೇಹಿತರೆ. ಅದು ಯಾಕಂದ್ರೆ LC ಇದ್ರೆ ವ್ಯಾನ್ ಫೀಸ್ 7,000 ಕಟ್ಟಿ ನಾವು ಸಾಲಿ ಫೀಸ್ ಯಾವಾಗಾರ ಕಟ್ಕೊಳ್ತಾ ಬರ್ತಿತ್ತು. LC ಇಲ್ಲೇ ನಾವು ಕನ್ನಡ ಶಾಲೆಯಾಗ ಇಟ್ಟಿವ್ರಿ. LC ಗ್ರಾಮೀಣ ಏನೋ ಸಿಗುತ್ತೆ ಅಂತೇಳಿ. LC ಇಲ್ಲಿ ಗೋರ್ಮೆಂಟ್ ಶಾಲೆಯಾಗೈತೆ. ಯಾಕಾಗಲ್ಲಕ್ಕ ಯಾವಾಗಾರ ಕಟ್ಟೋದು ಸ್ನೇಹಿತರೆ. ಇವಾಗ ಕಟ್ಟಿಬಿಟ್ರೆ ಕ್ಲಿಯರ್ ಆಗುತ್ತೆ ಅಂತೇಳಿ ರೊಕ್ಕ ಇವತ್ತು 10,000 ರೂಪಾಯಿ ಒಬ್ಬರ ಕಡೆ ಸುಮ್ಮನೆ ಒಳ್ಳೆ ತೊಗೊಂಬಂದಿನಿ ಅವ್ನು ರೊಕ್ಕ. ಮತ್ತು ಇನ್ನೂ 10,000 ರೂಪಾಯಿ ಜಮಾಯಿಸ್ಬೇಕು. ಎಲ್ಲ ಕಡೆ ಅಡ್ಡಾಡಿ 8:30 ಆಯ್ತು ಸ್ನೇಹಿತರೆ. ಟೈಮು ಸಾಂಬಾರು ಮಾಡ್ಬೇಕಂದ್ರೆ ಅವರು ಉಣ್ಣಲ್ಲ ಅಂದರು. ರೊಟ್ಟಿ ಪಲ್ಯ ಊಟ ಮಾಡ್ಯಾರ. ನಾನು ಇನ್ನೂ ಮಾಡೋಕೆ ಮೂಡೂನಿಲ್ಲ. ನಾನು ಇನ್ನೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲ್ಲ ಅಂತ 1-2 ಜನಪದ ರೀಲ್ಸ್ ಮಾಡೀನಿ ರೀ. ಅದ್ರಾಗೂ ಮಾರಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ, ಸಪ್ಪೆ ಇದೆ. ಯಾಕೆ ಮನಸ್ಸಿನಾಗ ಒಂಥರ ಟೆನ್ಷನ್ ಬಂತಂದ್ರೆ ನಾವು ಏನು ಮಾಡಿ ಸಾಧ್ಯ ಆಗೋಲ್ಲ. ಆದ್ರೆ ಒಂದು 5-6 ರೀಲ್ಸ್ ಮಾಡಿದೆ. ಆದರೂ ಯಾಕೋ ಮನಸ್ಸು ಸರಿ ಅನ್ನಿಸ್ಲಿಲ್ಲ ಸ್ನೇಹಿತರೆ. ಆದರೂ ಖುಷಿ ಆಯ್ತು ಸ್ನೇಹಿತರೆ. ಎಲ್ಲರೂ ಅಳಬೇಡಿ ಅಕ್ಕ, ಅಳಬೇಡಿ, ಕಮೆಂಟ್ನ ಹಾಕಿರಿ. ಮತ್ತು ನಾನೆಲ್ಲ ಇಷ್ಟು ಕಷ್ಟ ನಾ ಹತ್ತಿದಕ್ಕೆ ನಮಗೂ ಅಳು ಬರ್ತಕ್ಕ. ನೀವು ಹತ್ತಿದ್ದು ನೋಡಿ ನಮಗೂ ಅಳು ಬರುತ್ತೆ. ನೀವು ಅಳಬೇಡಿ ಅಕ್ಕ, ನಿಮ್ಮೆಲ್ಲ ಒಳ್ಳೆತನಕ್ಕೆ, ನಿಮ್ಮ ಒಳ್ಳೆಯ ಗುಣಕ್ಕೆ ನಿಮ್ಗೆ ಒಳ್ಳೇದಾಗತ್ತಂತ ಎಲ್ಲರೂ ಕಮೆಂಟ್ ಓದಿ ಅದೆಲ್ಲ ಒಂದು ಮನಸ್ಸು ಒಂದು 5 ನಿಮಿಷ ಫೋನ್ ನಂಬರ್ ಇದ್ದವರು ಸಬ್ಸ್ಕ್ರೈಬರ್ ಫೋನ್ ಹಚ್ಚೇರಿ ಅಕ್ಕ, ಏನೂ ಆಗಲ್ಲ ಒಳ್ಳೇದೇ ಆಗುತ್ತೆ ಅಂತ. ಮತ್ತು ಕಮೆಂಟ್ ಹಾಕಿರಿ. ಮತ್ತು ಒಳ್ಳೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿರಿ. ಮತ್ತು ಒಂದು ಮಂದಿ ಅಕ್ಕ ನಿಮ್ಗೆ ಟೆನ್ಷನ್ದಾಗ ಅಮೌಂಟ್ ಕಳ್ಕೊತೀರಿ, ಪರ್ಸ್ ಕಳ್ಕೊತೀರಂದ್ರೆ ಒಂದು ವೆಂಕಟಿ ಬ್ಯಾಗ್ ಮಾಡಿರಿ, ಸೈಡ್ ಬ್ಯಾಗಾರ ಮಾಡಿರಿ. ಸವಿತಾ ಸಿಸ್ಟರ್ ಮಾಡಲ್ಲ ಆ ಥರ ಸೈಡ್ ಬ್ಯಾಗ್ ಮಾಡ್ರಿ ಅಂತ ಕಮೆಂಟ್ ಆ ಸವಿತಾ ಸಿಸ್ಟರ್ ಉದಾಹರಣೆ ಕೊಟ್ಟು ಕಮೆಂಟ್ ಹಾಕಿರಿ. ಇಲ್ಲ ರೀ ನಾ ಅಂಥದ್ದೆಲ್ಲ ಸೈಡ್ ಬ್ಯಾಗು ವೆಂಕಟಿ ಬ್ಯಾಗು ಹಾಕೋನು ಮಾಡೋನಿಲ್ಲ, ನನಗೆ ಹಾಕೋನು ಆಸೆನಿಲ್ಲ, ಚೈನಿ ಮಾಡೋ ಆಸೆನಿಲ್ಲ ಸ್ನೇಹಿತರೆ. ಅದು ಏನಾಗ್ಬಿಡುತ್ತೆ ಚೈನಿ ಮಾಡೋಂಗಿರುತ್ತೆ. ನಮ್ಮ ಸೇಫ್ಟಿ ನಾವು ಹಾಕ್ಕೊಂಡಿರ್ತೀವಿ. ಮಂದಿ ಏನಂತಾರೆ ಗಂಡಾಗಿ ನೋಡು ಇದಕ್ಕೆ ಎತ್ತು ಚೈನಿ ಮಾಡ್ತಾರೆ ನೋಡು ಅಂತ ಜನಗಳು ಅಂತಾರೆ. ಹಿಂಗೆ ನನಗೇನಿದ್ರು ಒಂದು ಕ್ಯಾರಿ ಬ್ಯಾಗು ಒಂದು ಚೀಲ ಅಷ್ಟೇ ಅಂತಲೇ ಹೇಳ್ಬೋದು. ನಾನು ಅದನ್ನೇ ಇರೋದು. ಆದರೆ ನಿಮ್ಮ ಸೊಲ್ಯೂಷನ್ ಇಷ್ಟ ಆಯಿತು. ನನಗೋಸ್ಕರ ಇಷ್ಟೆಲ್ಲ ಸೊಲ್ಯೂಷನ್ ಕೊಡ್ತಿರಲ್ಲ, ಮನೆಯವರೇ ಸೊಲ್ಯೂಷನ್ ಕೊಡೋಲ್ಲ. ಇನ್ನು ನೀವೆಲ್ಲೋ ನಾವೆಲ್ಲೋ ಯಾವ ಜನ್ಮದ ಋಣಾನ ಬಂದು ಗೊತ್ತಿಲ್ಲ. ಈ ಜನ್ಮದಾಗ ಒಂದಾಗಿ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿರಲ್ಲ, ಅದು ಒಂಥರ ಖುಷಿ ಆಗುತ್ತೆ. ನಾನು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೋ ಈ ಜನ್ಮದಾಗ ಇಂಥ ಶಿಕ್ಷೆ ಕೊಡ್ತಾನೆ ದೇವ್ರು ಅಂತ ಅದನ್ನೇ ವಿಚಾರ ಮಾಡ್ತಿದ್ದೆ. ಆದರೆ ಇನ್ನೊಂದು ಜನ್ಮದಾಗ ನಾನು ಏನೋ ಪುಣ್ಯ ಮಾಡೀನಿ. ನಿಮ್ಮಂಥ ಎಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಕೊಟ್ಟಾನ, ಅದು ಖುಷಿ ಆಯಿತು. ಎಲ್ಲರೂ ವಾಟ್ಸಪ್ ಮೂಲಕ ಕರೆಂಟ್ ಹೋದು ನೋಡಿ ಸ್ನೇಹಿತರೆ. ಕರೆಂಟ್ ಹೋದು ಎಲ್ಲರೂ ವಾಟ್ಸಪ್ ಮೂಲಕ ನಮಗೆ ಇದು ಮಾಡಿರಿ,
ಇದು ಕಮೆಂಟ್ ಹಾಕಿರಿ, ನಿಮ್ಮ ಒಂದೆರಡು ಧೈರ್ಯ ಮಾತು ಹೇಳಿ, ಮತ್ತು ವಿಡಿಯೋ ಕಮೆಂಟ್ ಮೂಲಕ ಹಾಕಿರಿ, ಮತ್ತು ಫೋನಿದು ಸಬ್ಸ್ಕ್ರೈಬರ್ ನನ್ನ ನಂಬರ್ ಫೋನ್ ಹಚ್ಚಿ ಮಾತಾಡಿರಿ. ನನಗೆಲ್ಲರೂ ಸಪೋರ್ಟ್ ಮಾಡಿದ್ರು, ಎಲ್ಲರಿಗೂ ಧನ್ಯವಾದಗಳು. ಯಾಕೆ ನೀವು ಸಾರಿ ಕೇಳಬೇಡಿ, ನಿಮ್ದೇನು ತಪ್ಪಿಲ್ಲ. ಸಾರಿ ಯಾಕೆ ಕೇಳ್ತೀರಿ? ಸುಮ್ಮನೆ ಸಾರಿ ಕೇಳೋಕ್ಕೆ ನೀವೇನು ತಪ್ಪು ಮಾಡಿ ಸಾರಿ ಕೇಳಬೇಕು? ಮನುಷ್ಯ ಆದಮೇಲೆ ಒಂದು ತಪ್ಪು ಒಪ್ಪು ಬರುವ ಸ್ನೇಹಿತರೆ. ನೋಡಿ ಇವಾಗ ಬಡ ವಿಡಿಯೋ ಮಾಡ್ಕೋಬೇಕು, ನಾನು ಕರೆಂಟ್ ಹೋಗ್ತಾವೆ ಅಂದ್ಕೊಂಡೆ. ಇವಾಗ ಚಂತನ ಕರೆಂಟ್ ಇಲ್ಲ ಸ್ನೇಹಿತರೆ, ಮತ್ತೆ ಕರೆಂಟ್ ಹೋದು ವಿಡಿಯೋ ಬಡ ಮಾಡ್ಕೋಬೇಕಂತ ಚಾಲೂ ಮಾಡಿದೆ. ಅಲ್ಲಿ ಹೋಗಿ ಬಂದು ಕರೆಂಟ್ ಹೋದ ಸ್ನೇಹಿತರೆ. ಅಲ್ಲೊಬ್ರು ಮನೆಯಾಗಿದ್ದೆ, ಅಲ್ಲಿ ಅವ್ರಿಗೆ ಹೇಳಿದೆ, ನೋಡು ಆ ಕಡೆ ಒಬ್ಬರು 5,000 ಇನ್ನೂ ಒಬ್ಬರು 10,000 ಕೊಟ್ಟಾರ. ಈಗ 5,000 ರೂಪಾಯಿ ಇನ್ನೂ 5,000 ರೂಪಾಯಿ ಜಮಾ ಆಗಬೇಕು ಸ್ನೇಹಿತರೆ. ಇನ್ನೂ 5,000 ರೂಪಾಯಿ ನಾಳೆಗೆ ಹೆಂಗಾರ ಮಾಡಿ ಆಕೆ ಹೋಗಿ ಸ್ನೇಹಿತರೆ, ಹೋಗಿ ರೊಕ್ಕ ಅಮೌಂಟ್ ಕೂಡ್ಸ್ಕೊಂಡು ಹೋಗ್ತೀನಿ. ನೋಡ್ತೀನಿ ಇಷ್ಟು ಕಟ್ಟಿಕೇರಿ ಮತ್ತು ಬುಕ್ಕಕ್ಕೆ ಮತ್ತು ಬಟ್ಟೆಗೆ ಅದಕ್ಕೆ ಅದೊಂದು 4,000-5,000 ರೂಪಾಯಿ ಬರ್ತೀವಿ ಮಾಡಿ ಸ್ನೇಹಿತರೆ. ಅದು ಅಣ್ಣ ಕಡೆ ಇಸ್ಕೋಬೇಕಂತ ಮಾಡೀನಿ. ಈಗ ಇಷ್ಟು ಅಣ್ಣಗಂದ್ರೆ ವಜ್ಜಾಗ ಸ್ನೇಹಿತರೆ. ಅವ್ರದ್ದು ಸಾಲ ಎಲ್ಲ ವಿಚಾರ ಮಾಡ್ಬೇಕು ನಾವು ಕೂಡ. ಮತ್ತು 30ನೇ ತಾರೀಕಿಗೆ ಫ್ರಿಜ್ ಕೊಡಿಸ್ತೀನಿ ಅಣ್ಣ. ಮತ್ತು ಈ ಸಾಲಿ ಕೇಳಿದ್ರೆ ಫ್ರಿಜ್ ಕೊಡ್ಸಲ್ಲ ಅಂಥೇಳಿ, ಇಲ್ಲಿ ನಾನು ಸಾಲಿದ ಹೆಂಗಾರು ಒಳಸಾಡಿರಾತು ಅಂತೇಳಿ ಉದ್ರಿ ಪದ್ರಿ ಕೇಳಕತ್ತೀನಿ. ಯಾವ ಉದ್ರಿಗೂ ನನ್ನ ಕೈಗೆ ಅಮೌಂಟ್ ಬರ್ಲಾಗ್ಯಾವು. ಎಲ್ಲ ಎಷ್ಟು ಬರ್ತಿತ್ತು ಅಂತ ಅಲ್ಲಿನೂ 1,000 ರೂಪಾಯಿ ತುಂಬಿದೆ, ಅಲ್ಲಿಗೆ ಹೋಯ್ತು. ಹಿಂಗೆ ಆಗ್ಬಿಟ್ಟೈತಿ ರೀ ಎಲ್ಲ ಕಡೆನೂ ರೊಕ್ಕತ್ತು. ಅಲ್ಲಿ ಸಾಲಿ ಇದು ಆಯಿತು, 1,000 ರೂಪಾಯಿ ಹೋಗ್ತಾ. ಟೀಚರ್ ಫೋನ್ ಹಚ್ಚಿ 1,000 ರೂಪಾಯಿ ಕೊಡ್ಬಂದ್ರು. ಯಾಕೆ ಹೋಗ್ಲಕ್ರಿ, ಮಕ್ಕಳು ಎಜುಕೇಷನ್ ಮುಖ್ಯ ಅಂತ ಸುಮ್ಮನೆ ಅದೇ. ಹಿಂಗೆ ನೋಡಿ ಏನು ನಮ್ಮಂತ ಹಣೆ ಬಾರ್ದಾರ ಹಿಂಗೆ ಐತೆ. ಕರೆಂಟ್ ಹೋದ್ರಿ. ಬಾಯ್ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ವಿಡಿಯೋ ಸಿಗ್ತೀನಿ. ಏನು ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಬಾಯ್, ಗುಡ್ ನೈಟ್.